ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಾಯ್ಕಾ ವಿತ್ ರೇಷ್ಮಾ ಚಾನಲ್. ಥಂಬ್ನೇಲ್ ನೋಡಿ ಇವತ್ತೆಲ್ರಿಗೂ ಗೊತ್ತಾಗಿರುತ್ತೆ. ಇವತ್ತೊಂದು ಕ್ರೀಮಿ ರವಾ ಖೀರ್ ರೆಸಿಪಿ ಜೊತೆಗೆ ಬಂದಿದ್ದೀನಿ. ಸ್ವೀಟ್ ಕ್ರೇವಿಂಗ್ ಆದಾಗ ಈ ಖೀರ್ನ 5ರಿಂದ 10 ನಿಮಿಷದೊಳಗೆ ಮಾಡ್ಕೊಳ್ಬೋದು. ತುಂಬ ಈಸಿನೂ ಇದೆ, ಟೇಸ್ಟಿನೂ ಆಗಿರುತ್ತೆ. ಇನ್ಯಾಕೆ ತಡ ಮಾಡೋದು? ರವಾ ಖೀರ್ ಮಾಡೋಕ್ಕೆ ಪ್ಯಾನಲ್ಲಿ 50 ಗ್ರಾಮಷ್ಟು ಚಿರೋಟಿ ರವೆ ತಗೊಂಡು 1 ಚಮಚದಷ್ಟು ತುಪ್ಪ ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಹುರ್ಕೋತಾ ಇದ್ದೀನಿ. ಘಮ್ ಅಂತ ಪರಿಮಳ ಬರೋ ತನಕ ಸಣ್ಣ ಉರಿಯಲ್ಲಿ ಹುರ್ಕೋಬೇಕು. ಉರಿ ಜಾಸ್ತಿ ಮಾಡ್ಕೋಬೇಡಿ, ಸೀದೋಗುವಂಥ ಚಾನ್ಸಸ್ ಇರುತ್ತೆ. ಅಂದಾಜೊಂದು 2ರಿಂದ 3 ನಿಮಿಷ ಹುರ್ಕೋಬೇಕಾದ್ರೆ ಈ ಥರ ರವಾ ಕಲರ್ ಚೇಂಜ್ ಆಗುತ್ತೆ. ಆವಾಗ ಈ ರವಾನ ತೆಗೆದು ಸಪ್ರೇಟ್ ಪ್ಲೇಟಲ್ಲೇ ಹಾಕಿ ಸೈಡಲ್ಲಿ ಎತ್ತಿಟ್ಕೋಬೇಕು. ಸಡನ್ನಾಗಿ ಗೆಸ್ಟ್ಗಳು ಬಂದಾಗ ಏನು ಸ್ವೀಟ್ ಮಾಡೋದು ಅಂತ ಅನ್ಕೋತಿರ್ತೀವಲ್ವಾ, ಆ ಟೈಮಲ್ಲೂ ಅವ್ರ ಹತ್ರ ಮಾತಾಡ್ತಾನೆ ಈ ರೆಸಿಪಿ ಮಾಡಿಬಿಡ್ಬೋದು. ನಾನು ರವಾ ಸೈಡಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಈಗ ದಪ್ಪ ತಳದ ಪಾತ್ರೆಗೆ 1 ಚಮಚದಷ್ಟು ತುಪ್ಪ ಹಾಕ್ಕೊಂಡು, ತುಪ್ಪ ಬಿಸಿ ಆದಮೇಲೆ ಗೋಡಂಬಿ ಮತ್ತು ದ್ರಾಕ್ಷಿ ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಹುರ್ಕೋತಾ ಇದ್ದೀನಿ. ಗೋಡಂಬಿ ದ್ರಾಕ್ಷಿ ಜೊತೆಗೆ ನಿಮಗೆ ಇಷ್ಟ ಆಗಿರೋಂಥ ಡ್ರೈ ಫ್ರೂಟ್ಸು ಹಾಕ್ಕೋಬೋದು. ಪಿಸ್ತಾ, ಬಾದಾಮ್ ಏನು ಬೇಕಾದ್ರೂ ಹಾಕ್ಕೋಬೋದು. ನನಗೆ ಸಿಂಪಲ್ ಆಗಿ ಇಷ್ಟ, ಹಾಗಾಗಿ ನಾನು ಗೋಡಂಬಿ ಮತ್ತು ದ್ರಾಕ್ಷಿ ಮಾತ್ರ ಹಾಕಿದ್ದೀನಿ. ಗೋಡಂಬಿ ದ್ರಾಕ್ಷಿ ಕಂದು ಬಣ್ಣಕ್ಕೆ ಬಂದಾಗ ಉರಿನ ಸಣ್ಣ ಮಾಡಿಕೊಂಡು ಅರ್ಧ ಲೀಟ್ರಷ್ಟು ಹಾಲು ಹಾಕಿ, ಹಾಲು ಕುದಿಬೇಕಾದ್ರೆ ಕೆನೆ ಬಂದು ಸೈಡಲ್ಲಿ ನಿಂತ್ಕೊಳ್ಳುತ್ತೆ. ಆ ಕೆನೆನ ತೆಗೆದ್ಬಿಟ್ಟು ಪುನಃ ಹಾಲಿಗೆ ಹಾಕಿ ಚೆನ್ನಾಗಿ ಕುದಿಸಿ. ಹಾಲು ಕುದ್ದು ಸ್ವಲ್ಪ ಗಟ್ಟಿಯಾಗ್ತಾ ಬರಬೇಕಾದ್ರೆ ಈ ಹುರಿದಿಟ್ಟಂತಹ ರವೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪನೇ ರವೆ ಹಾಕ್ಕೊಂಡು ಮಿಕ್ಸ್ ಮಾಡಿ. ನೀವು ಅನ್ಕೋಬೋದು ಹಾಲು ಜಾಸ್ತಿ ಆಗಿದೆ, ರವೆ ಕಮ್ಮಿ ಆಯಿತು ಅಂತ. ಹಾಗಾಗಲ್ಲ. ರವೆ ಕುದೀತಾ ಸ್ವಲ್ಪ ಗಟ್ಟಿಯಾಗ್ತಾ ಬರುತ್ತೆ. ನೋಡಿ, ರವೆ ಕುದೀತಾ ಬಂದಂಗೆ ಹಾಲು ಗಟ್ಟಿಯಾಗ್ತಾ ಬಂತು. ತುಂಬ ತೆಳುನೂ ಆಗಬಾರ್ದು, ತುಂಬ ಗಟ್ಟಿನೂ ಆಗಬಾರ್ದು. ಈ ಥರ ಕ್ರೀಮಿ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಕು. ತುಂಬ ಗಟ್ಟಿಯಾಗಿಬಿಟ್ರೆ ತಳ ಹಿಡ್ಕೊಳ್ಳೋಂಥ ಚಾನ್ಸಸ್ಸು ಇರುತ್ತೆ. ಇದಕ್ಕೀಗ ನಾನು 5 ಚಮಚದಷ್ಟು ಸಕ್ಕರೆ ಹಾಕ್ಕೋತಾ ಇದ್ದೀನಿ. ಬೆಲ್ಲದ ಪುಡಿ ಬೇಕಾದ್ರೂ ಹಾಕ್ಕೋಬೋದು. 2 ಚಿಟಿಕೆಯಷ್ಟು ಏಲಕ್ಕಿ ಪುಡಿ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ತಳದಿಂದ ಮಿಕ್ಸ್ ಮಾಡಿ, ತಳ ಹಿಡಿಬಾರ್ದು. ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಕಂಡೆನ್ಸ್ಡ್ ಮಿಲ್ಕ್ ಹಾಕ್ಕೋತಾ ಇದ್ದೀನಿ. ನಾನು ಕಂಡೆನ್ಸ್ಡ್ ಮಿಲ್ಕ್ ಬದಲಿಗೆ ಖೋವಾ ಬೇಕಾದ್ರೂ ಹಾಕ್ಬೋದು. ನಾನು ಬರೀ 5 ಚಮಚ ಸಕ್ಕರೆ ಹಾಕಿದೆ, ಯಾಕೆಂದರೆ ಕಂಡೆನ್ಸ್ಡ್ ಮಿಲ್ಕು ಸ್ವೀಟ್ ಆಗಿರುತ್ತೆ. ಸ್ವೀಟು ನಿಮ್ಮ ರುಚಿಗೆ ಅನುಗುಣವಾಗಿ ಹೆಚ್ಚು ಕಮ್ಮಿ ಮಾಡಿಕೊಳ್ಳಿ. ಕಂಡೆನ್ಸ್ಡ್ ಮಿಲ್ಕ್ ಹಾಕಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು 2ರಿಂದ 3 ನಿಮಿಷ ಕುದಿಯೋಕ್ಕೆ ಬಿಡಿ. ಸಣ್ಣ ಉರಿಯಲ್ಲಿ ಕುದ್ದಾದ್ಮೇಲೆ ಇದನ್ನ ನೀವು ಸರ್ವ್ ಮಾಡ್ಬೋದು. ಈ ಕ್ರೀಮಿ ರವಾ ಖೀರ್ನ ನೀವು ಬಿಸಿಯಾಗಿ ಬೇಕಾದ್ರೆ ಸರ್ವ್ ಮಾಡ್ಬೋದು, ಅಥವಾ ಕೋಲ್ಡ್ ಆಗಿ ಬೇಕಾದ್ರೂ ಸರ್ವ್ ಮಾಡ್ಬೋದು. ನಿಮಿಷಗಳಲ್ಲೇ ಈಸಿಯಾಗಿ ಮಾಡೋಂಥ ರೆಸಿಪಿ. ನಿಮ್ಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮನೇಲಿ ಒಂದ್ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹೊಸ ವ್ಯೂವರ್ಸ್ ಯಾರು ಇದ್ದರೆ ಈ ಚಾನಲ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಹಾಗೆಯೇ ಸೈಡಲ್ಲಿರೋ ಬೆಲ್ಲೈಕನ್ನ ಮರಿದೇನೆ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕೋ ಎಲ್ಲ ವೀಡಿಯೋಸ್ ನಿಮಗೆ ಈಸಿಯಾಗಿ ಸಿಗುತ್ತೆ. ಸ್ಟವ್ ಮುಂದೆ ನಿಂತ್ಕೊಂಡು ಪ್ರೀತಿಯಿಂದ ಅಡುಗೆ ಮಾಡಿದ್ರೆ ಯಾವುದೇ ಸಿಂಪಲ್ ಆಗಿರೋ ಅಡುಗೆನೂ ಸೂಪರಾಗಿ ಆಗುತ್ತೆ ಅಲ್ವಾ?